ದೆಹಲಿಯಲ್ಲಿ ಬಾಂಬ್ ಸ್ಫೋಟವಾಗಿದೆ. 13 ಮಂದಿ ಜೀವ ಕಳಕೊಂಡಿದ್ದಾರೆ. 5 ಮಂದಿ ವೈದ್ಯರ ಬಂಧನ ಆಗಿದೆ. 106 ಕೆಜಿ ಸ್ಫೋಟಕಗಳ ವಶವಾಗಿದೆ. ಮತ್ತು ಬೆಳವಣಿಗೆಗಳು ನಡೀತಾ ಇವೆ. ಇದೇ ವೇಳೆ ಕೆಲವು ಪ್ರಶ್ನೆಗಳು ಎದುರಾಗಿವೆ. ಬಂಧಿತರೆಲ್ಲ ಮುಸ್ಲಿಮರು, ಅದರಲ್ಲೂ ಉನ್ನತ ಶಿಕ್ಷಣ ಪಡೆದವರು. ಮುಸ್ಲಿಮರು ಯಾಕೆ ಭಯೋತ್ಪಾದನಾ ಕೃತ್ಯದಲ್ಲಿ ಭಾಗಿಯಾಗ್ತಾರೆ? ಅವರಿಗೆ ಈ ದೇಶದೊಂದಿಗಿರುವ ದ್ವೇಷ ಏನು? ಮದ್ರಸದಲ್ಲಿ ಇಂತಹ ಪಾಠ ಸಿಗ್ತಾ ಇದೆಯಾ? ಈ ಭಯೋತ್ಪಾದನಾ ಕೃತ್ಯವನ್ನು ಖಂಡಿಸಿ ಮುಸ್ಲಿಮರೇಕೆ ಬೀದಿಗಿಳಿಯುವುದಿಲ್ಲ, ಪ್ರತಿಭಟಿಸುವುದಿಲ್ಲ? ಇದನ್ನು ತಡೆಯುವುದು ಸಾಮುದಾಯಿಕ ಹೊಣೆಗಾರಿಕೆ ಅಲ್ಲವೇ? ಮುಸ್ಲಿಮರು ಭಯೋತ್ಪಾದನೆಯ ಬಗ್ಗೆ ಯಾಕೆ ಸಾಫ್ಟ್ ನಿಲುವನ್ನು ಹೊಂದಿದ್ದಾರೆ? ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಪ್ರಶ್ನೆಗಳು ಇನ್ನೂ ಇರಬಹುದು. ಆದರೆ ಭಯೋತ್ಪಾದನೆಯನ್ನು ಮಟ್ಟ ಹಾಕುವಲ್ಲಿ ಒಂದು ಸಮುದಾಯವಾಗಿ ಮುಸ್ಲಿಮರ ಹೊಣೆಗಾರಿಕೆ ಏನು? ಅವರಿಗಿರುವ ಅಧಿಕಾರ ಏನೇನು? ಅವರು ಒಂದು ಸಂವಿಧಾನದ ಅಡಿಯಲ್ಲಿ ಕಾನೂನನ್ನು ಪಾಲಿಸುತ್ತಾ ಬದುಕುವ ಒಂದು ಜನಕೂಟವೇ ಹೊರತು ಅವರಿಗೆ ಶಿಕ್ಷಿಸುವ ಅಧಿಕಾರ ಇಲ್ಲ, ಥಳಿಸುವ ಅಧಿಕಾರ ಇಲ್ಲ, ಬಹಿಷ್ಕಾರ ಹೇರುವ ಅಧಿಕಾರ ಇಲ್ಲ, ಜೈಲಿಗೆ ಹಾಕುವ ಅಧಿಕಾರ ಇಲ್ಲ. ಈ ಎಲ್ಲ ಅಧಿಕಾರವನ್ನು ಹೊಂದಿರುವುದು ಪ್ರಭುತ್ವ ಮಾತ್ರ. ಭಯೋತ್ಪಾದನೆ ಬಿಡಿ, ಕಳ್ಳತನ ಮಾಡಿದ ವ್ಯಕ್ತಿಗೆ 4 ಥಳಿಸಿದ್ರೂ ಥಳಿಸಿದವರ ಮೇಲೆಯೇ ಕೇಸು ದಾಖಲಾಗುತ್ತೆ. ಇಂತಹ ಸ್ಥಿತಿಯಲ್ಲಿ ಭಯೋತ್ಪಾದನೆಯನ್ನು ಮಟ್ಟ ಹಾಕುವುದಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಇರುವ ಅವಕಾಶಗಳು ಬಹಳ ಸೀಮಿತವಾದದ್ದು. ಶುಕ್ರವಾರ ಮಸೀದಿಯಲ್ಲಿ ಈ ಬಗ್ಗೆ ಜಾಗೃತಿಯನ್ನು ಮೂಡಿಸಬಹುದು. ಮದ್ರಸಾ ಪಠ್ಯಪುಸ್ತಕಗಳಂತೂ ಮಾನವ ಹತ್ಯೆಯನ್ನು ನರಕಯೋಗ್ಯ ಕೃತ್ಯ ಎಂದೇ ಕಲಿಸ್ತವೆ. ಮುಸ್ಲಿಂ ಸಮುದಾಯದ ವಿವಿಧ ಸಂಘಟನೆಗಳು ಭಯೋತ್ಪಾದನಾ ಕೃತ್ಯವನ್ನು ಖಂಡಿಸುತ್ತಲೇ ಬಂದಿವೆ. 2015ರಲ್ಲಿ ಈ ಖಂಡನೆಯ ವಿರಾಟ ರೂಪವನ್ನು ಈ ದೇಶ ನೋಡಿದೆ. ಸುಮಾರು 70,000ಕ್ಕಿಂತಲೂ ಅಧಿಕ ಮುಸ್ಲಿಂ ವಿದ್ವಾಂಸರು ಏಕಕಂಠದಿಂದ ಭಯೋತ್ಪಾದನೆಯ ವಿರುದ್ಧ ಫತ್ವಾ ಹೊರಡಿಸಿದರು. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಭಯೋತ್ಪಾದನೆಯ ವಿರುದ್ಧ ಫತ್ವಾ ಹೊರಡಿಸಿಯೂ ಭಯೋತ್ಪಾದನಾ ಕೃತ್ಯಕ್ಕೆ ಅಂಕುಶ ಬಿದ್ದಿಲ್ಲ ಎಂದ ಮೇಲೆ ಮುಸ್ಲಿಮರು ಬೀದಿಗಿಳಿದು ಪ್ರತಿಭಟನೆ ನಡೆಸುವುದರಿಂದ ಭಯೋತ್ಪಾದಕರನ್ನು ಮಟ್ಟ ಹಾಕಬಹುದು ಎಂದು ಹೇಳುವ ಹಾಗಿಲ್ಲ. ಭಯೋತ್ಪಾದನೆ ಅನ್ನುವುದೇ ಒಂದು ಸಿದ್ಧಾಂತ. ಅದು ಫತ್ವಕ್ಕೆ ಹೆದರಲ್ಲ, ಖಂಡನೆಯನ್ನ ಲೆಕ್ಕಿಸಲ್ಲ. ಅದನ್ನು ಮಟ್ಟ ಹಾಕುವ ಸಾಮರ್ಥ್ಯ ಇರೋದು ಪ್ರಭುತ್ವಕ್ಕೆ ಹೊರತು ಜನಕೂಟಕ್ಕಲ್ಲ. 106 ಕೆಜಿ RDX ಅನ್ನು ದೇಶದ ಒಳಗೆ ಅತ್ಯಂತ ಗುಪ್ತವಾಗಿ ಭದ್ರತಾ ಪಡೆಯ ಕಣ್ಣಿಗೂ ಕಾಣದಂತೆ ತರಲು ಈ ಭಯೋತ್ಪಾದಕರು ಸಮರ್ಥರೆಂದಾದರೆ ಇವರನ್ನು ಪತ್ತೆ ಹಚ್ಚಲು ಒಂದು ಸಮುದಾಯಕ್ಕೆ ಹೇಗೆ ಸಾಧ್ಯ? ದೇಶದ ಭದ್ರತಾ ಪಡೆಗೆ ಸಾಧ್ಯವಾಗದ್ದು ಒಂದು ಸಮುದಾಯಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಭಯೋತ್ಪಾದಕರನ್ನು ಗುರುತಿಸುವುದಕ್ಕೆ, ಸ್ಫೋಟಕಗಳನ್ನು ಪತ್ತೆ ಹಚ್ಚುವುದಕ್ಕೆ ತರಬೇತಿಯನ್ನು ಪಡೆದ ಅಧಿಕಾರಿಗಳನ್ನೇ ಯಾಮಾರಿಸುವ ಸಾಮರ್ಥ್ಯ ಭಯೋತ್ಪಾದಕರಿಗೆ ಇದೆ ಎಂದ ಮೇಲೆ ಸಮುದಾಯವನ್ನು ಯಾಮಾರಿಸುವುದು ಅವರಿಗೆ ಯಾಕೆ ಸಾಧ್ಯ ಇಲ್ಲ? ಭಯೋತ್ಪಾದನೆ ಧರ್ಮ ವಿರೋಧಿ, ಮನುಷ್ಯ ವಿರೋಧಿ ಮತ್ತು ಮಾನವತೆಯ ವಿರೋಧಿ. ಅದನ್ನು ಒಕ್ಕೊರಳಿನಿಂದ ಖಂಡಿಸಬೇಕು, ಪ್ರತಿಭಟಿಸಬೇಕು. ಅದರಾಚೆಗೆ ಮುಸ್ಲಿಂ ಸಮುದಾಯವನ್ನು ಕಟಕಟೆಯಲ್ಲಿ ನಿಲ್ಲಿಸುವುದರಿಂದ ಅಪರಾಧಿಗಳಿಗೆ ಪ್ರಯೋಜನ ಆಗಬಹುದೇ ಹೊರತು ಅದರಿಂದ ಭಯೋತ್ಪಾದನೆಯನ್ನು ತಡೆಗಟ್ಟಲಾಗದು. ಅಧಿಕಾರ ಬಲ ಇಲ್ಲದ ಸಮುದಾಯ ಇದಕ್ಕೆ ಉತ್ತರದಾಯಿಯಲ್ಲ, ಸರ್ಕಾರವೇ ಉತ್ತರದಾಯಿ. ನಾಗರಿಕರಿಗೆ ರಕ್ಷಣೆಯನ್ನು ಒದಗಿಸಬೇಕಾದದ್ದು ಮತ್ತು ಭಯೋತ್ಪಾದಕರ ಸಂಚನ್ನು ವಿಫಲಗೊಳಿಸಬೇಕಾದದ್ದು ಸರ್ಕಾರದ ಹೊಣೆಗಾರಿಕೆ. ಸ್ನೇಹಿತರೆ,
ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.